ಒಂದು ರೈತರಿಗೆ ಹಾಲಿನ ದರ ಹೆಚ್ಚಳ ಮಾಡಿ 100ಕ್ಕೆ 100 ರೈತರಿಗೆ ಕೊಡ್ತೀನಿ ಅಂದರೆ ನಮ್ಮದೇನು ತಗರಾಲಿಲ್ಲ. ರೈತರ ಹೆಸರಿನಲ್ಲಿ ಎಲ್ಲ ಒಂದು ಕಡೆ ಇನ್ನೇನೋ ಮಾಡಿಕೊಂಡು ಅದನ್ನು ಈ ಭಾಗ್ಯಗಳಿಗೆ ಉಪಯೋಗಿಸ್ಕೊಡೋದಾದರೆ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ಅವರೇ ಚಿಂತನೆ ಮಾಡಬೇಕು. ನನಗನ್ನಿಸ್ತದೆ ಸಿದ್ದರಾಮಯ್ಯ ಸಾಹೇಬರು ಸುಳ್ಳು ಹೇಳೋಕೆ ಅವ್ರ ಕೈಲಿ ಆಯ್ತಾ ಇಲ್ಲ. ಏನೋ ಒಂದು ಹೇಳ್ತಾರೆ ಮತ್ತೆ ಸರ್ ಮಾಡ್ಕೊಳ್ಳೋದ್ರೊಳಗಡೆ ಇನ್ನೊಂದು ಕಾಯಿಲೆ ಶುರು ಆಯ್ತಾ ಇದೆ. ನಾನು ಇಷ್ಟೇ ಮಾತ್ರ ಹೇಳೋದು, ಸಿದ್ದರಾಮಯ್ಯನವ್ರ ಅನುಭವ ಆ 5 ವರ್ಷದಲ್ಲಿ ಯಾವ ರೀತಿ ಆಯಿತು ಆ ರೀತಿ ಆಗಬೇಕು ಅನ್ನೋದು ಬಯಕೆ ನಂದು ಕೂಡ. ಅದು ಆಗ್ತಾಯಿಲ್ಲ, ನಿಂತೋಗಿದೆ. 1.5 ವರ್ಷ ಸರ್ಕಾರ ಎಲ್ಲಿದೆ ಅನ್ನೋದೇ ಒಂದು ಹುಡುಕಾಟ ಆಗಿದೆ. ಅದಕ್ಕೆ ಅವಕಾಶ ಕೊಡೋದು ಬೇಡ. ನಾವು ಎಷ್ಟು ದಿನ ಇರ್ತೀರಿ ಏನಿರ್ತೀರಿ ಅನ್ನೋದು ನನಗೆ ದೊಡ್ಡದಲ್ಲ. ನಿಮ್ಮ ಜನಪರ ಕಾರ್ಯಕ್ರಮಗಳಿಗೆ ಧಕ್ಕೆ ಆಗ್ತಾಯಿದೆ. ಸಾಮಾನ್ಯ ಜನರಲ್ಲಿ ಗೊಂದಲ ಉಂಟಾಗಿದೆ. ಸವಲತ್ತುಗಳು ಏನು ತಲುಪ್ತಾಯಿತ್ತು, ಇದು ಕೇವಲ BJP ಕಾಂಗ್ರೆಸ್ಸು ದಳ ಅನ್ನೋದಕ್ಕಿಂತ ಹೆಚ್ಚಾಗಿ ಇದಕ್ಕೆ ಅನಾನುಕೂಲ ಆಗಿದೆ. ವಾಸ್ತವಾಂಶಕ್ಕೆ ನೀವು ಆದ್ಯತೆ ಕೊಡಿ. ವಾಸ್ತವಾಂಶದ ಪ್ರಕಾರ ಸರ್ಕಾರ ನಡೆಸಿ. ಇವತ್ತು ನೋಡಿ, ಸ್ವಚ್ಛತಾ ಅಭಿಯಾನ 60% ನಾವು ಕೊಡ್ತೀವಿ, 40% ಅವ್ರು ಕೊಡ್ತಾರೆ. ನಾನು ಮಾಹಿತಿಯನ್ನು ಕೊಡ್ತೀನಿ ಮುಂದಿನ ಸಾರಿ ಬಂದಾಗ ಎಷ್ಟೆಷ್ಟು ಖರ್ಚಾಗಿದೆ, ಹಿಂದೆ 3-4 ವರ್ಷದಲ್ಲಿ ಏನು, ಈ ವರ್ಷ ಏನು, ಮತ್ತೊಂದೇನು, ಈ 1.5 ವರ್ಷದಲ್ಲಿ ಇದಕ್ಕೆ ಎಷ್ಟು ಆದ್ಯತೆ ಇದೆ. ಕೇಂದ್ರ ಸರ್ಕಾರ ಯಾವ್ದಾದ್ರು ಒಂದು ನಿಲ್ತಿದೆಯಾ? ಒಂದಕ್ಕೆ ನಿಲ್ಲಿಸಿದ್ದೇವೆ. ನೀವು ಹೇಳಿರ್ತಕ್ಕಂಥ ಯಾವ್ದಾದ್ರು ಒಂದು ಯುದ್ಧಕ್ಕೆ ಆಡಿವೆ, ಯಾವುದೋ 1-2 ಇದಾಗಿಲ್ಲ ಅನ್ನೋದು ಮಾತ್ರ ಹೇಳ್ತೀರಿ ವಿನ ನಾನು ಬೇರೆ ಬೇರೆ ವಿಚಾರದಲ್ಲಿ ಮಾತನಾಡೋಕ್ಕೆ ಹೋಗೋದಿಲ್ಲ. ಇದು ಸನ್ಮಾನ್ಯ ಸಿದ್ದರಾಮಯ್ಯನವರ ಆಡಳಿತ ವೈಖರಿ, ಕಾರ್ಯವೈಖರಿ. ಅವತ್ತಿನ ಸಿದ್ದರಾಮಯ್ಯನವರೇ ಬೇರೆ, ಇವತ್ತಿನ ಸಿದ್ದರಾಮಯ್ಯನವರೇ ಬೇರೆ. ನಾನು ಇಷ್ಟೇ ವಿನಂತಿ ಮಾಡ್ತೀನಿ, ಒಬ್ಬ ಭಾರತ ಸರ್ಕಾರದ ಮಂತ್ರಿಯಾಗಿ, ಒಬ್ಬ ಅವರ ಆತ್ಮೀಯನಾಗಿ ದಯವಿಟ್ಟು ನಿಮಗೆ ವಾಸ್ತವಾಂಶವನ್ನು ತಿಳಿಸಿ, ನಿಜ ಸ್ವರೂಪವನ್ನು ಹೇಳಿ. ನಿಮ್ಮಂಥವರು ಕೂಡ ಸುಳ್ಳು ಹೇಳಿಬಿಟ್ರೆ ಯಾರದಿಗೆ ಹೋಗಿ ಹೇಳೋದು? ಮುಂದಕ್ಕೆ ವೆರಿ ದಿ ಎಂಡ್, ಕೊನೆಯ ಅಂತ್ಯ ಅಲ್ಲಿ. ಇದನ್ನು ಅವ್ರು ಅರ್ಥ ಮಾಡಿಕೊಂಡ್ರೆ ಸಾಕು. ನಾನು ಬೇರೆ ಭಾಷೆಯಲ್ಲಿ ಮಾತನಾಡೋಕ್ಕೆ ತಯಾರಾಗಿಲ್ಲ. ಹಳೆ ಸಿದ್ದರಾಮಯ್ಯನವ್ರು ಇಲ್ಲ, ಹೊಸ ಸಿದ್ದರಾಮಯ್ಯನವ್ರು ಒದ್ದಾಡ್ತಾವ್ರೆ. ಥ್ಯಾಂಕ್ ಯು. ಅದು ಅವ್ರನ್ನೇ ಕೇಳಬೇಕು. ನಡ್ರಿ, ಅದೆಲ್ಲ ಆಮೇಲೆ ಪ್ರಧಾನಮಂತ್ರಿ